ಡ್ರೈವರ್ ಮಕ್ಕಳಿಗೆ ಶ್ರೀರಾಮ ಸೇವಾ ಸಂಕಲ್ಪ ವತಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಶ್ರೀರಾಮ ಫೈನಾನ್ಸ್ ಲಿಮಿಟೆಡ್ ಹಾಗೂ ಶ್ರೀರಾಮ ಸೇವಾ ಸಂಕಲ್ಪ ವತಿಯಿಂದ ಚಾಲಕರು ಹಾಗೂ ವಾಹನ ಮಾಲೀಕರ ಮಕ್ಕಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನ ತುಮಕೂರಿನ ಎಂಪ್ರೆಸ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀರಾಮ್ ಫೈನಾನ್ಸ್ ನಿರ್ದೇಶಕರಾದ ಶ್ರೀಧರ್ ಮಠ್ ವಹಿಸಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಶ್ರೀಗಳು ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತಿರುವ ಶ್ರೀರಾಮ ಫೌಂಡೇಶನ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಜೊತೆಗೆ ಡ್ರೈವರ್ಗಳ ಮಕ್ಕಳು ಡ್ರೈವರ್ಗಳಾಗಿಯೇ ಉಳಿಯದೆ ಮುಂದಿನ ದಿನಗಳಲ್ಲಿ ಮಾಲೀಕರಾಗುವ ಜೊತೆಗೆ ಉನ್ನತ ಸ್ಥಾನಗಳಲ್ಲಿ ಗುರುತಿಸಿಕೊಳ್ಳಬೇಕು ಎಂದರು. ಆಧುನಿಕ ಜಗತ್ತಿನ ತಂತ್ರಜ್ಞಾನದ ಜಗತ್ತಿನ ಉಪಯೋಗವನ್ನು ನಾವು ಮಾಡ್ಕೋಬೇಕು, ಆದ್ರೆ ಎಷ್ಟು ಅಷ್ಟೇ. ಅದನ್ನೇ ನಾವು ಪೂರ್ತಿ ಆಹ್ವಾನ ಮಾಡಿಕೊಂಡ್ರೆ ನಮ್ಮ ಭವಿಷ್ಯತೆಗೆ ತೊಂದರೆ ಇದೆ. ವಿದ್ಯಾರ್ಥಿಗಳು ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಇದೆ. ನೀವೆಲ್ಲರೂ ಕೂಡ ನಮಗೆ ಕೇವಲ 80% 90% ತೆಗಿತೀವಿ ಅಂತ ತಿಳ್ಕೊಂಡಿದ್ದೀರಾ. ಇವತ್ತಿನ ಸ್ಟೂಡೆಂಟ್ಸ್ ಅಂಕರು ಔಟ್ ಆಫ್ ಔಟ್ ತೆಗಿತಾ ಇದ್ದಾರೆ. ಅಷ್ಟು ಬುದ್ಧಿವಂತರಿದ್ದಾರೆ. ಆದರೆ ಸಂಸ್ಕಾರದ ವಿಷಯದಲ್ಲಿ ತುಂಬಾ ಹಿಂದೆ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ತಂತ್ರಜ್ಞಾನ ಅದು ಇದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ನಾನು ಎಷ್ಟೋ ಜನ ಕೇಳ್ತಾ ಇದ್ದೇನೆ, ಮೊಬೈಲ್ ಅಂದ್ರೆ ಬೆಂಕಿ ಇದ್ದಂತೆ. ಬೆಂಕಿಯಿಂದ ಏನ್ ಮಾಡಬೇಕು? ಕೈ ಕಾಯಿಸ್ಕೋಬೇಕು, ಅಡಿಗೆ ಮಾಡ್ಕೋಬೇಕು, ಟೀ ಕಾಫಿ ಮಾಡ್ಕೊಂಡು ಕುಡಿಬೇಕು. ಬೆಂಕಿಯಿಂದಲೇ ಕೈ ಇಟ್ಟರೆ ಬೆಂಕಿ ಉಪಯುಕ್ತ ಒಪ್ಕೊಳ್ಳೋಣ, ಆದ್ರೆ ಬೆಂಕಿನಲ್ಲಿ ಕೈ ಇಟ್ಟರೆ ಕೈ ಸುಟ್ಬಿಡ್ತಾರೆ. ಹಾಗೆ ನಾವು ಬಳಸುವಂತ ನಿಮ್ಮ ಲ್ಯಾಪ್ಟಾಪ್ ಇರಲಿ, ನಿಮ್ಮ ಕಂಪ್ಯೂಟರ್ ಇರಲಿ, ನಿಮ್ಮ ಇಂಟರ್ನೆಟ್ ಇರಲಿ, ನಿಮ್ಮ ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರ್ ಏನೇ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾನ. ಆದರೆ ನೀವು ಸೋಷಿಯಲ್ ಮೀಡಿಯಾಕ್ಕೆ ಒಳಗೆ ಹೋಗ್ಬಿಟ್ಟು ನೀವು ನಿಮ್ಮನ್ನು ಕಳ್ಕೋಬೇಡಿ ಅಷ್ಟೇ. ಇವತ್ತು ಜ್ಞಾನ ಅನ್ನೋದು, ಮಾಹಿತಿ ಅನ್ನೋದು ನಿಮ್ಮ ಕೈಗೆ ಬರ್ತದೆ. ಇವತ್ತು ಒಂದು ಮೊಬೈಲ್ನಲ್ಲಿ ದುನಿಯಾ ಮೇರಿ ಮುಖ್ಯ ಮೇ ಅಂತ ಹೇಳ್ತಾ ಇತ್ತು. ಮೊದಲೊಂದು ಕಾಲ ಇತ್ತು, ಮಾಯಾದರ್ಪಣ ಅಂತ ಇರ್ತಿತ್ತು. ನೀವೆಲ್ಲ ಕೇಳಿರ್ಬೋದು. ಆ ಜೀಕತೆಗಳಲ್ಲಿ, ಅಡುಗುಲ ಜೀಕತೆಗಳಲ್ಲಿ ಮಾಯಾದರ್ಪಣ ಅಂತ ಇರ್ತಿತ್ತು. ಆ ಮಾಯಾದರ್ಪಣದಲ್ಲಿ ರಾಕ್ಷಸನಿಗೆಲ್ಲ ಗೊತ್ತಾಗ್ತಿತ್ತು ಯಾರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ. ಹಾಗೆ ಇವತ್ತು ಮಾಯಾದರ್ಪಣ ಯಾರ ಕೈನಲ್ಲಿದೆ? ನಿಮ್ಮ ಕೈನಲ್ಲಿದೆ. ನಾನು ಹೇಳೋದು, ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲಿರಬೇಕು, ಆದ್ರೆ ಇವತ್ತು ಮೊಬೈಲ್ ನಿಮ್ಮ ಕೈನಲ್ಲಿದೆ. ಅದಕ್ಕೋಸ್ಕರ ನೀವುಗಳು ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೆಳಿಬೇಕು, ಆದ್ರೆ ಅದರೊಳಗೆ ಮುಳುಗಿ ಹೋಗಬಾರದು ಅನ್ನುವಂತಹ ಸಂದೇಶವನ್ನು ತಿಳ್ಕೊಳ್ಬೇಕು. ಈ ವೇಳೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಶ್ರೀರಾಮ ಫೈನಾನ್ಸ್ ನವರ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸಿ 4,700 ಕೋಟಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಅದರಿಂದ ಒಳ್ಳೆಯ ಲಾಭ ಮಾಡಿದ್ದು, ಈ ಲಾಭವನ್ನು ಸಮಾಜದ ಕೆಲಸಕ್ಕಾಗಿ ಬಳಸುತ್ತಿರುವುದು ತುಂಬಾ ಒಳ್ಳೆಯ ಕೆಲಸ. ಇಡೀ ರಾಜ್ಯದಲ್ಲಿ 30,000 ಹೈಸ್ಕೂಲ್ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ. ಅವರಿಗೆ ನಿಜವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಯಾರು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುತ್ತಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸುತ್ತೇನೆ. ಶಿಕ್ಷಣದ ಬಹು ದೊಡ್ಡ ಬದಲಾವಣೆಗೆ ಭಾರತವೇ ಮಾದರಿ ಎಂದರು. ಶ್ರೀರಾಮ್ ಫೈನಾನ್ಸ್ ನವರು ಬಹಳ ದುಡ್ಡು ಮಾಡಿದ್ದಾರೆ. ನಮ್ಮ ವಿಜಯ್ ಬಹಳ ಏನೇನು ಸುಳ್ಳು ಪಡೆಯಲ್ಲ ಹೇಳ್ತೀಯಲ್ಲ, ಅಲ್ಲಪ್ಪ ನನ್ನ ಬಗ್ಗೆ ಏನೇನೋ ಹೇಳಿರೋದು ಎಲ್ಲ ಮಾಡಿದ್ರು. ಸುಳ್ಳು ಹೇಳ್ತಾನೆ. ಸುಮಾರು 4,000ಕ್ಕೂ ಹೆಚ್ಚು ಕೋಟಿ, 4,700 4,700 ಕೋಟಿ ರೂಪಾಯಿ ಬಂಡವಾಳ ಆಗುತ್ತೆ. ಅಂದ್ರೆ ಎಷ್ಟೊಂದು ಲಾಭ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅಲ್ವಾ? ಆದರೆ ಬಹಳ ಒಳ್ಳೆಯ ಕೆಲಸ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಲಾಭವನ್ನ ತಮ್ಮ ಖರ್ಚಿಗೆ ಮಾಡೋದಿಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಮಾಡದೆ ಸಮಾಜಕ್ಕಾಗಿ ಖರ್ಚು ಮಾಡತಕ್ಕಂಥ ಒಂದು ಸಂಸ್ಥೆ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಲ್ಲಿ ವಿಶೇಷವಾಗಿ ಶಾಲಾ ಕಾಲೇಜಿನ ಮಕ್ಕಳಿಗೆ 7th ಇಂದ 10th ಅಲ್ಲ, 12th, 7th ಇಂದ 8th ಇಂದ 8th ಇಂದ 12th ವರೆಗೂ
ಸುಮಾರು ಇಡೀ ರಾಜ್ಯದಲ್ಲಿ 30,000 ಮಕ್ಕಳಿಗೆ ಅವರು ಸಹಾಯಧನವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಸಂಸ್ಥೆಗೆ ನಾವು ಪ್ರಶಂಸೆ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾನು ಇವತ್ತು ಶ್ರೀರಾಮ್ ಫೈನಾನ್ಸ್ನವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ವ್ಯಾಪಾರ ಮತ್ತೊಂದು ಆಗಲಿ, ಅದರಿಂದ ಇನ್ನೂ ಹೆಚ್ಚು ಲಾಭ ಬರಲಿ, ಆ ಲಾಭವನ್ನು ಇನ್ನೂ ಹೆಚ್ಚು ಶಾಲಾ ಮಕ್ಕಳಿಗೆ ಕೊಡಲಿ. ಇದು ಅವರೇ ಹೇಳಿದ್ದಾರೆ, ಆಗಲೇ ವಿಜಯ್ ಹೇಳ್ದ, ನಾವು 30,000 ಜನರಿಗೆ ಈಗ ಕೊಡ್ತಿದ್ದೀವಿ, ನೆಕ್ಸ್ಟ್ ಟೈಮ್ 50,000 ಮಾಡ್ತೀವಿ ಅಂತ, ಅದರ ನೆಕ್ಸ್ಟ್ ಟೈಮ್ 1,00,000 ಮಾಡ್ತೀವಿ ಅಂತ ಅಲ್ವಾ? ಆ ರೀತಿ ನೀವು ಬೆಳೆಯಲಿ ಅಂತೇಳಿ ನನ್ನ ಆಸೆ. ಸಂಕಲ್ಪದಿಂದ ಮಕ್ಕಳಿಗೆ ಅಂದರೆ 1,100 ಜನ ಮಕ್ಕಳಿಗೆ, ತುಮಕೂರು ಡಿಸ್ಟಿಕ್ನ 1,100 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡ್ತಾಯಿದ್ದೀವಿ. ಅಂದರೆ ಇದರಲ್ಲಿ 2013ದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮ ಮಕ್ಕಳುಗಳು ಅಂದರೆ ತುಮಕೂರು ಡಿಸ್ಟಿಕ್ಕಲ್ಲಿ 1,100 ಮಕ್ಕಳಿಗೆ ಇವತ್ತು ಕೊಡ್ತಿರೋದ್ರಿಂದ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದು ಅಲ್ಲದೆ ನಾವು ಪ್ರತಿ ವರ್ಷ ನಾವು 30,000 ಜನ ಮಕ್ಕಳಿಗೆ ಅಂದರೆ ವರ್ಷ ಕರ್ನಾಟಕದಲ್ಲಿ 30,000 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಕೊಡ್ತಾಯಿದ್ದೀವಿ. ಇದು ನಮ್ಮ ಟೋಟಲ್ ಬಜೆಟ್ ಒಂದು 75ರಿಂದ 100 ಕೋಟಿ ರೂಪಾಯಿವರೆಗೂ ನಾವು ಬಜೆಟ್ನ ನಾವು ಸ್ಕಾಲರ್ಶಿಪ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ನಾವು 2013ರಿಂದ ಸ್ಟಾರ್ಟ್ ಮಾಡಿದ್ರಿಂದ 2013ರಲ್ಲಿ ನಮ್ಮ ಏನು ಫೌಂಡರ್ ಚೇರ್ಮನ್ ಆರ್ ತ್ಯಾಗರಾಜನ್ ಅವರಿದ್ದಾರೆ, ಅವರಿಗೆ ಪದ್ಮವಿಭೂಷಣ ಅವಾರ್ಡ್ನ ನಮ್ಮ ಭಾರತ ಘನ ಸರ್ಕಾರ ಕೊಟ್ಟಿತ್ತು. ಸೊ ಅದೊಂದು ನಮ್ಮ ಒಂದು ಹೆಮ್ಮೆಯ ವಿಷಯ. ಶ್ರೀರಾಮ್ ನಮ್ಮ ಏನು ಫೈನಾನ್ಸ್ ಇದೆ ಅದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿ 51 ವರ್ಷ ಆಯಿತು. ಸೊ ಜನ ಒಂದು ಏನು ನಮ್ಮ ಒಂದು ಗ್ರಾಹಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಒಂದು ಫೆಸಿಲಿಟಿನ ಉಪಯೋಗಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಗೆ ಬೇಡ್ಕೊಳ್ತೇನೆ.